ಎಲ್ಲರಿಗೂ ಗೊತ್ತದ. ಈ ಸಲ ಭಯಂಕರ ದುಷ್ಕಾಳ ಎಲ್ಲ ಕಡೆ, ನೀರಿನ ಪ್ರಾಬ್ಲಮ್ ಇಷ್ಟು ಅದಾವು. ಈ ಎಲ್ಲ ಕಡೆ ಟ್ಯಾಂಕರ್, ನಮ್ಮ ಕಾಲೇಜ್ಗೂ ಹುಡುಗರು ಅದಾರ, 500 ಹುಡುಗರು ನಿಂದಿರ್ತಾರೆ ಹಾಸ್ಟೆಲ್, ಅದಕ್ಕೂ ಟ್ಯಾಂಕರ್ ಚಾಲು ಆಗೈತಿ. ಹಾಸ್ಪಿಟಲ್ನಾಗೂ ಟ್ಯಾಂಕರ್ ಚಾಲು ಆಗ್ಯಾವ. ಎಲ್ಲ ಕಡೆ ನೀರಿನ ಪರಿಸ್ಥಿತಿ ಭಾಳ ಕೆಟ್ಟದ. ಈ ಪರಿಸ್ಥಿತಿದ ಅಭ್ಯಾಸ ಮಾಡಿ ಭಾರತೀಯ ಜನತಾ ಪಾರ್ಟಿದ ಆಮದಾರ ಆದಂತ ವಿಧಾನ ಪರಿಷತ್ತು ಆಮದಾರ್ ಗೋಪಿಚಂದ್ ಪಳಕರ್ ಸಾಹೇಬರು 200 टाकी ಈ ಪೂರ್ವ ಭಾಗನಾಗ ಕೊಡುವುದು ಅವ್ರು ವಿಚಾರ ವ್ಯಕ್ತ ಮಾಡಿದರು. ಇದು ಚಲೋ ಕೆಲಸ ಅದ. ಈ ಬೇಸಲ್ಲಿ ನಾವು ನೋಡಿವು ಕಿ ಮನಿ ಸಣ್ಣ ಸಣ್ಣ ಕೊಡಗೋಳು ಇವೆಲ್ಲ म्हणजे ಭೋಗಾಣಿ ಕೊಡ ಬಾದ್ಲಿಗಳು ಗೋಳೆ ಮಾಡಿ ನೀರು ತುಂಬ್ಕೋತಾರ. ಅದಕ್ಕಿಂತ ಇವು ಸಿಂಟೆಕ್ಸ್ ಟಾಕಿ ಒಳಗೆ ನೀರು ಬಂದು ಅಂದ್ರೆ ಅವ್ರಿಗೆ ಯಾವಾಗ ಬೇಕು ಅವಾಗ ನೀರು ತಗೊಂಡು ಮನ್ಯಾಗ ಯೂಸ್ ಮಾಡ್ಬೋದು, ವಾಪರ್ ಮಾಡ್ಬೋದು. ಅದ್ರ ಕಾಲಾಗ ಲೋಕಸಂಖ್ಯೆ ಹಂಗೈತೆ. ಆ ಪದ್ಧತಿಲೇ ಎಲ್ಲರಿಗೂ ಒಂದು 200 टाकी ಅಂದ್ರೆ ಎಲ್ಲ ಕಡೆ ಉಪಯೋಗ ಬೀಳ್ತದ 100%. ಖರೆ ಎಲ್ಲ ಕಡೆ ಸಾಲ್ತದ ಹಿಂಗಿಲ್ಲ. ಖರೆ ಇದೊಂದು ಪ್ರಯತ್ನ ಅತ್ತ. ಈ ಭಾಗನ ಮಂದಿ ಕಾಲಾಗ ತುಸು ಏನಾರೇ ನಮ್ದು ಮದತ್ ಆತು ಭಾರತೀಯ ಜನತಾ ಪಾರ್ಟಿ ಕಡ್ಲೆ ಈ ಪದ್ಧತಿಲೇ ವಿಚಾರಲೇ ಇದೆಲ್ಲ ಕಾರ್ಯಕ್ರಮ ಇವತ್ತ ಆಯೋಜಿತ ಮಾಡದ್ದದ. ಈಗ ಸಂಜೀವಣ್ಣ ತಿರಿ ಅನ್ರಿ, ಪ್ರಭಾಕರ್ ಭಾऊ ಅನ್ರಿ, ಲಕ್ಷ್ಮಣ್ ಜಕ್ಕುಣ್ಣ ಅನ್ರಿ, ಅನಿಲ್ ಪಾಟೀಲ್ ಇವ್ರು ಎಲ್ಲಾರು ಇದ್ರ ಸಲುವಾಗಿ ಪ್ರಯತ್ನ ಮಾಡಕತ್ತಾರ. ಅವ್ರದ್ದು ವಿಚಾರ ಹಿಂಗದ ಈ ಪೂರ್ತಿ ತಾಲೂಕನಾಗ ಬರೇ ರಾಜಕಾರಣ ಮಾಡ್ಲಾರ್ದೆ ಜಾಸ್ತಿ ಸಮಾಜಕಾರಣ ಮಾಡಿ ಮಂದಿ ತನಕ ಹೋಗಬೇಕು. ಮಂದಿದು ಏನ್ ಕಷ್ಟ ಅದ ಅದಕ್ಕೆ ಕಮ್ಮಿ ಮಾಡಬೇಕು. ಈಗ ಮಹಿಷಾಳ ವಿಸ್ತರಿತ ಯೋಜನಾ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರಚಂಡ ಪ್ರಯತ್ನ ಮಾಡಕತ್ತದ. ಈಗ ಮೊದಲಿನ 1,000 ಕೋಟಿ ಆಲ್ರೆಡಿ ಕೆಲಸ ಚಾಲು ಅದ. ಎರಡನೇದು 1,000 ಕೋಟಿ ಅದರದ್ದು ಕೆಲಸ ಮಂಜೂರಾಗ್ಯದ. ಇಲೆಕ್ಷನ್ ಪೀರಿಯಡ್ ಇದು 4 ತಾರೀಕು ಆಗಾಣ ಅದನ್ನ ಉಳಿದದ್ದು 1,000 ಸಲುವಾಗಿ ಏನ್ ನಿಡಿದ ಅದ ಅದರದ್ದು ಕೆಲಸ ಚಾಲು ಆಗ್ತದ. ವರ್ಷನಾಗ ಪೂರ್ತಿ ಜತ್ ತಾಲೂಕನಾಗ ಎಲ್ಲ ಕಡೆ ನೀರು ಬರ್ತಾವ. ನಾ ಯಾವಾಗ ಹಿಡಿದು ವಿಚಾರ ಮಾಡತ್ತ, ನಾ 1995 ತಾಲೂಕಾಧ್ಯಕ್ಷ ಇದ್ನಿ ಭಾರತೀಯ ಜನತಾ ಪಾರ್ಟಿ. ಅವಾಗ ಮುಂಡೆ ಸಾಹೇಬ್ರು ಬಂದಿದ್ರು ಕಾರ್ಯಕ್ರಮ. ನನ್ ದಿನ ನೆನಪದ. ಮುಂಡೆ ಸಾಹೇಬ್ರು ಅವಾಗ ಉಪಮುಖ್ಯಮಂತ್ರಿ ಇದ್ರು. ಅವಾಗ ಜತ್ನಾಗ ತಹಶೀಲ್ದಾರ್ ಆಫೀಸ್ ಹತ್ತೇಕ ಒಂದು ಚಲೋ ನೀರಿನ ಕಾಲಾಗ ಒಂದು ದಾಣಗ್ಯಾ ಜಾಹೀರ್ ಸಭಾ ತಗೊಂಡಿತ್ತು. ಅವಾಗ ಕಂಠಿಯತ್ತಲ್ಲಿ ನೀರ್ ತತ್ತು 6ನೇ ಮಹಿಷಾಳ ಯೋಜನೆದು 6ನೇ ಟಪ್ಪ ಅಲ್ಲಿ ಹಿಡಿದು ಶುರುವಾತ್ ಮಾಡೋದು. ಅದ್ರದ್ದು ಪಾಯಾಭರಣಿ ಖರೇ ವಿಚಾರ ಮಾಡಿದವ್ರಂದ್ರ ಮುಂಡೆ ಸಾಹೇಬ್. ಮೊದ್ಲಿನವ್ರು ಎಲ್ಲಾರು ಪ್ರಯತ್ನ ಮಾಡಿದ್ರು, ನೀರು ತರು ಕಾಲಾಗ ಎಲ್ಲಾರು ವಿಚಾರ ಮಾಡಿದ್ರು, ಮೊದ್ಲಿನವ್ರೆಲ್ಲ ಪ್ಲಾನ್ ಮಾಡಿದ್ರು. ಖರೇ ವಿಚಾರ ಮಾಡಿದವರು ಭಾರತೀಯ ಜನತಾ ಪಾರ್ಟಿದು ಮುಂಡೆ ಸಾಹೇಬ್. ಅಲ್ಲಿ ಹಿಡಿದು ಅದಕ್ಕೆ ಚಾಲನಾ ಸಿಕ್ತು. 5 ವರ್ಷನಾಗ ಬಹಳ ಚಲೋ ದಗದಾತು. ಮುಂದ್ ದುರ್ದೈವಲೆ ಮತ್ತೆ ಸರ್ಕಾರ ಹೋಗ್ತು. 15 ವರ್ಷನಾಗ ಮತ್ತೆ ಬೇರೆ ಸರ್ಕಾರ ಬರೋಣ, ಒಂದು ಕಲ್ಲು ಆ ಕಡೆ ಈ ಕಡೆ ಆಗ್ಲಿಲ್ಲ. ಮತ್ತೆ ಯಾವಾಗ ನಮ್ಮ ಸರ್ಕಾರ ಬಂತು ಅವಾಗ ಇದ್ರ ಬದಲು ಮತ್ತೆ ವಿಚಾರ ಮಾಡಿ ಪಂತಪ್ರಧಾನ ಕೇಂದ್ರದಿಂದ 2,000 ಕೋಟಿ ಮಂಜೂರಾತು. ಆ ಮಂಜೂರದಿಂದ 1,000 ಕೋಟಿ ಕೆಲಸ ಚಾಲು ಆಯ್ತು. 1,000 ಕೋಟಿ ಕೆಲಸ ಈಗ ವಿಸ್ತರಿತ ಮಹಿಷಾಳ ಯೋಜನಾ ಅಂತ ನಮ್ಮ ಕಡೆ ನೀರಿನ ವ್ಯವಸ್ಥೆ ಪೂರ್ತಿ ನಮ್ಮ ಕಡೆ ಬರುದು ಎಲ್ಲ ಪ್ಲಾನ್ ಪೂರ್ತಿ ಆಗಿದೆ. ಇನ್ನ 100% ನೀರು ಬರುದು ಇದ್ರ ಬದಲು ಯಾರಿಗೂ ಶಂಕ ಇಲ್ಲ. ಇದು ಆಶ್ವಾಸನ ಕೊಡುದು ದಗದ ಅಲ್ಲ. ನಾವು ನೀರು ತರ್ತೀವಿ ಮಾಡ್ತೀವಿ ಹಿಂಗ ಅನ್ನೋದು ಇದು ಪೀರಿಯಡ್ ಹೋತು. ಆಕ್ಚುಲಿ ನೀರು ಬರಾಕತ್ತಾವ. ಅದಕ್ಕ ನಾವು ಜಾಸ್ತಿ ನೀವೆಲ್ಲಾರು ವಿಚಾರ ಮಾಡಿ ಮತ್ತೆ ಜರ್ತದ ಇದು ದುಷ್ಕಾಳ ಹಾಕ್ಸೋ ಕಾಲಾಗ ಏನೇನ್ ಪ್ರಯತ್ನ ಮಾಡ್ಬೇಕಪ್ಪ. ಎಲ್ಲಾರ್ಕಿಂತ ಮೊದ್ಲಿನ ಪ್ರಯತ್ನ ಇನ್ ಮ್ಯಾಲಿ ನೀರು ಬಂದು ಅಂದ್ರ ಎಲ್ಲಾರು ರಾಜಕೀಯ ಇದ್ದಾಗ ಎಲ್ಲ ರಾಜಕೀಯ ಪರಿಪಕ್ವ ಬಂದಿದೆ. ನೀವು ಎಲ್ಲಾರಿಗೂ ಒಂದು ವಿನಂತಿ ಅದ, ಡಾಕ್ಟರ್ ಅಂತ ನಾ ಹಿಂಗ ಹೇಳ್ತೀನಿ, ಎಲ್ಲಾರು 10 ಗಿಡ ಹಚ್ಚ್ರಿ. ಎಲ್ಲಾರು ಹಚ್ಚ್ರಿ. ಎಲ್ಲಾರು ಜರ್ 10 ಗಿಡ ಹಚ್ಚಿದ್ರಿ ಜತ ತಾಲೂಕಾನಾಗ ಲೋಕಸಂಖ್ಯೆ ಐತಿ ಅಂದ್ರೆ ಮತದಾರ 3 ಲಕ್ಷ ಅದ. 3 ಲಕ್ಷ ಮತದಾರದಾಗ ಎಲ್ಲಾರು ಒಂದೊಂದು 10 ಗಿಡ ಹಚ್ಚಿದ್ರಿ ಅಂದ್ರ 3 ಕೋಟಿ ತನಕ ಗಿಡಗಳು ಆಗ್ತಾವ. ಕಾಯಂ ನೀರ್ ಬರ್ತಾವ. ತಳಗರೆ ಈ ಕೃಷ್ಣಾದ ನೀರ್ ಬಂದು ಅದರದಿಂದ ಗಿಡಗಳು ಹೆಚ್ಚಾಗ್ತಾವ. ಗಿಡಗಳು ಹೆಚ್ಚಾಗೋಣ ಮತ್ತ ಪರ್ಯಾವರಣದಿಂದ ಮಳಿ ಬರ್ತದ.
ಕಾಯಂ ಸ್ವರೂಪಿ ನಮ್ಮ ದುಷ್ಕಾಳ ಹೋಗ್ತದ. ಅದಕ್ಕೆ ಯಾರ್ಯಾರು ರಾಜಕೀಯ ಮಾಡ್ತೀರಿ, ಯಾರ್ಯಾರು ನೀವು ಮತದಾರ ಅದಿರಿ, ಯಾರ್ಯಾರು ನಿಮಗೆ ವೈಚಾರಿಕ ಠೇವಣದ, ಎಲ್ಲರೂ ಮನಸ್ಸಿನಾಗ ಒಂದು ವಿಚಾರ ಮಾಡಿ ನಿಮ್ಮ ಪೂರ್ತಿ ಆಯುಷ್ಯನಾಗ ನಿಧಾನ 10 ಗಿಡಗಳು ಹಚ್ಚ್ರಿ, 10 ಗಿಡಗಳು ಬೆಳೆಸ್ರಿ. ನಿಧಾನ ರಾಜಕೀಯ ಒಳಗ ನೀವು ಎಲ್ಲೆಲ್ಲಿ ಏನೇನ್ ಮಾಡ್ತೀರಿ, ಎಲ್ಲಾರು ಏನೇನ್ ಕೊಡ್ತಾರ ಮಾಡ್ತಿರೋ, ಏನ್ ಸಿಕ್ತೈತೆ ಮಾಡ್ತಿರೋ ಅದೇನ್ ಗುರುತಿಲ್ಲ. ಖರೆ ಗಿಡ ಹಚ್ಚೋದ್ ಮಾತ್ರ ನೆಳ ನಕ್ಕಿ ಸಿಗ್ತದ. ಅಟ್ಟನೆ ವಿಚಾರ ಮಾಡಿ ಎಲ್ಲಾರು ಗಿಡಗಳು ಹಚ್ಚಬೇಕು. ಅದು ಈಗ ವೈಯಕ್ತಿಕ ನನ್ನ ಭಾವನೆ ಐತಿ. ನಾ ದರ್ ವರ್ಷಿ ನನ್ನ ಪದ್ಧತಿಲಿ ಎಷ್ಟು ಶಕ್ತಿ ಐತಿ, ನಮ್ ನರ್ಸಿಂಗ್ ಕಾಲೇಜ್ ಅನ್ರಿ, ಮತ್ತೆಲ್ಲಿ ಕರೀತಾರ ಅಲ್ರಿ, ಲಯನ್ಸ್ ಕ್ಲಬ್ ಅನ್ರಿ, ಎಲ್ಲಾ ಕಡೆ ನಾ ಪ್ರಯತ್ನ ಮಾಡಿ ವೃಕ್ಷಾರೋಪಣ ಮಾಡತಿರ್ತೇನೆ. ಹಂಗ ಎಲ್ಲರೂ ವಿಚಾರ ಮಾಡಕ್ ಮಾಡಿ ಐನ್ ಟೈಮ್ನಾಗ ನಮ್ಗೆ ನೀರ್ ಬೇಕು, ನಮಗ್ ಕುಡಿಯಾಕಿಲ್ಲ. ಯಾಕಂದ್ರ ಗ್ಲೋಬಲ್ ವಾರ್ಮಿಂಗ್ ಈಗ ವಿಚಾರ ಮಾಡಿದ್ರ 50 ಡಿಗ್ರಿ ಸೆಂಟಿಗ್ರೇಡ್ ತನಕ ಈಗ ಟೆಂಪರೇಚರ್ ಹೆಚ್ಚಾಗತ್ತದ. 50 ಡಿಗ್ರಿ ಅಂದ್ರೆ ಏನ್ ವಿಚಾರ ಮಾಡಿರಿ, 50 ಯಾವಾಗ 55 ಆಗ್ತದ ಅವಾಗ ಎಲ್ಲಾನು ಸುಟ್ಟು ಭಸ್ಮ. ಅವಾಗ ನೀವು ರಾಜಕಾರಣ ಅಲ್ಲೇ ಉಳಿತೈತಿ, ಅದು ಅಲ್ಲೇ ಉಳಿತೈತಿ, ಮನೆ ಎಲ್ಲ ಸುಡ್ತೈತಿ. ಅವಾಗ ಯಾರು ಮಾಡೋರಿದ್ದೀರಿ, ಯಾವ ಬಂದು ಯಾರು ಮಾಡಕ್ ಆಗಂಗಿಲ್ಲ. ಅದಕ್ಕೆ ನಮ್ಮ ಸುರಕ್ಷಿತತಾ ಈಗ ಬೇಕಾದ್ರೆ ನಾವೇ ಎಚ್ಚರ ಇರಬೇಕು. ನಾವ ಶರೀರ, ಪ್ರಕೃತಿ, ಸಮಾಜ, ಪರಿಸರ ಸ್ವಚ್ಛ ಇಡಬೇಕು. ಈಗ ಗಿಡಗಳು ಹಚ್ಚಿ ಎಲ್ಲ ಬೆಳೆಸ್ಬೇಕು. ಈ ಪ್ರಸಂಗಿ ಒಂದು ಹೇಳಕ್ ಸಂದೇಶ ಸಿಕ್ತಂತ. ಈ ನೀರ್ ಬರ್ತಾವು, ನೀರದಿಂದ ಗಿಡಗಳಿಗೆ ಬೆಳೆಸ್ಬೇಕು, ಗಿಡಗಳಿಂದ ಪರ್ಯಾವರಣ ಸುರಕ್ಷತೆ ಉಳಿಬೇಕು, ಪರ್ಯಾವರಣದಿಂದ ನಮ್ ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗ್ಬೇಕು, ಮತ್ತ ಸುಸಹ್ಯ ಆಗ್ಬೇಕು ನಮ್ಮ ಆಯುಷ್ಯ, ನಮ್ಮ ಮಕ್ಕಳ ಕಾಲಕ್ಕೆ ಸುಸಹ್ಯ ಆಗ್ಬೇಕು. ಈ ವಿಚಾರ ವ್ಯಕ್ತ ಮಾಡಿ ನಾನು Press the bell icon on the YouTube and never miss another update.